ಕೋಲಾರದಲ್ಲಿ ಬಾಲಕಿ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಕೋಲಾರದ ವೇಮಗಲ್ನಲ್ಲಿ ನಡೆದಿದ್ದಂತ ಘಟನೆ ಇದು. 6 ಜನರಿಂದ ಬಾಲಕಿಯ ಮೇಲೆ ನಿರಂತರ ಅತ್ಯಾಚಾರ ಆಗಿತ್ತು. ಬಾಲಕಿ ನೀಡಿದ ಹೇಳಿಕೆಯನ್ನ ಆಧರಿಸಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ರು. 6 ಜನರ ವಿರುದ್ಧ ಜುಲೈ 18ರಂದು ದಾಖಲಾಗಿದ್ದಂತ ಪ್ರಕರಣ. ಸದ್ಯ ರಾಹುಲ್, ನಾಗೇಶ್, ಪುನೀತ್ ಎನ್ನುವವರನ್ನ ಬಂಧನ ಮಾಡಲಾಗಿದೆ. ಚೇತನ್, ಕಿರಣ್, ಮಹೇಂದ್ರ ಅನ್ನೋರಿಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ನೋಡಿ ಎಂತೆಂಥವ್ರು ಇರ್ತಾರೆ ನಮ್ಮ ಸಮಾಜದಲ್ಲಿ. ಪಾಪ ಶಾಕ್ ಆಗ್ತಿದೆ. ಸದ್ಯ 6 ಜನರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. 6 ಜನರಿಂದ ಬಾಲಕಿಯ ಮೇಲೆ ನಿರಂತರವಾಗಿ ಅತ್ಯಾಚಾರ ಆಗಿತ್ತು ಅನ್ನೋದಾಗಿ ಬಾಲಕಿ ನೀಡಿದಂತ ಹೇಳಿಕೆಯನ್ನ ಆಧರಿಸಿ ಪ್ರಕರಣವನ್ನ ದಾಖಲು ಮಾಡಿಕೊಳ್ತಾರೆ. ಬಹಳಷ್ಟು ಶಾಕಿಂಗ್ ಆಗಿದೆ. ಕೋಲಾರದ ವೇಮಗಲ್ನಲ್ಲಿ ನಡೆದಿರುವ ಪ್ರಕರಣ. ಬಾಲಕಿಯ ಮೇಲೆ ಅತ್ಯಾಚಾರ ಆಗಿತ್ತು. 3 ಆರೋಪಿಗಳನ್ನ ಸದ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ 6 ಜನರಿಂದ ನಿರಂತರವಾಗಿ ಅತ್ಯಾಚಾರ ಹೇಳೋದಕ್ಕೂ ಮೈ ಒಂದ್ಸಲ ನಡುಗುತ್ತೆ. ಆದ್ರೆ ಅಂತ ಕೃತ್ಯ ಮಾಡ್ತಾರಲ್ಲ. ಹೀಗಾಗಿ 6 ಜನರ ವಿರುದ್ಧ ಜುಲೈ 18ರಂದು ದಾಖಲಾಗಿದ್ದಂತ ಪ್ರಕರಣದಲ್ಲಿ ಸದ್ಯ ರಾಹುಲ್, ನಾಗೇಶ್, ಪುನೀತ್ ಎನ್ನುವವರನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನುಳಿದಂತಹ ಚೇತನ್, ಕಿರಣ್, ಮಹೇಂದ್ರ ಅನ್ನೋನವರಿಗೆ ಪೊಲೀಸರು ಹುಡುಕಾಟವನ್ನ ನಡೆಸುತ್ತಿದ್ದಾರೆ. 6 ಜನರು 3 ಅರೆಸ್ಟ್ ಆಗಿದ್ದಾರೆ. ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಫೋಟೋದಲ್ಲಿ ಇವರೇ. ಆ ಮೂಲಕವಾಗಿ ಸದ್ಯ ಈ ಪ್ರಕರಣದ ಆರೋಪಿಗಳು ಗಮನಿಸ್ತಾ ಇದೀವಿ. ಎಲ್ಲರ ಮೇಲೂ ಕೂಡ ಈಗ ಅತ್ಯಾಚಾರದ ಆರೋಪ ಇದೆ. ರಾಹುಲ್, ನಾಗೇಶ್ ಮತ್ತು ಪುನೀತ್ ಎನ್ನುವವರನ್ನ ಈ ಪ್ರಕರಣದ ಆರೋಪಿಗಳನ್ನ ಈಗ ಬಂಧಿಸಿದ್ದಾರೆ. ಇನ್ನೂ 3 ಚೇತನ್, ಕಿರಣ್, ಮಹೇಂದ್ರ ಅವ್ರಿಗಾಗಿ ಈಗ ಪೊಲೀಸರು ಬಲೆ ಬೀಸಿದ್ದಾರೆ, ಹುಡುಕಾಟವನ್ನು ನಡೆಸುತ್ತಿದ್ದಾರೆ. ಎಲ್ಲಿ ಹೋಗಿದ್ದಾರೆ, ಎಲ್ಲ ಎಸ್ಕೇಪ್ ಆಗಿದ್ದಾರೆ ಅನ್ನೋದಾಗಿ ಶೋಧ ಕಾರ್ಯವನ್ನ ಮುಂದುವರಿಸಿದ್ದಾರೆ. ಕೋಲಾರದಲ್ಲಿ ಆಗಿರುವಂತಹ ಘಟನೆ